ನಮಸ್ಕಾರ. ಕ್ಲಿಯರ್ ಮತ್ತು ಬ್ಲೈಂಡ್ ಹೋಲ್ ಟ್ಯಾಪಿಂಗ್ ಮಾಡುವ ಈ ಸೆಷನ್ಗೆ ಸ್ವಾಗತ. ಕೆಲವು ಕಲಿಕೆಯ ಉದ್ದೇಶಗಳೊಂದಿಗೆ ಈ ವಿಷಯವನ್ನು ಪ್ರಾರಂಭಿಸೋಣ. ಈ ಅಭ್ಯಾಸ ಪೂರ್ಣಗೊಂಡ ನಂತರ ನೀವು ಈ ಕೆಳಗಿರುವ ವಿಷಯವನ್ನು ಕಲಿಯಲು ಸಾಧ್ಯವಾಗುತ್ತದೆ. ವಿವಿಧ ರೀತಿಯ ಹ್ಯಾಂಡ್ ಟ್ಯಾಪ್ಗಳನ್ನು ಗುರುತಿಸುವುದು, ಇಂಟರ್ನಲ್ ಥ್ರೆಡ್ಡಿಂಗ್, ಟ್ರ್ಯಾಪ್ ಡ್ರಿಲ್ ಗಾತ್ರಗಳನ್ನು ನಿರ್ಧರಿಸಿ. ಈಗ ಅಗತ್ಯವಿರುವ ಟೂಲ್ಗಳು ಮತ್ತು ಉಪಕರಣಗಳು ಏನೆಂದು ನೋಡೋಣ. ಟ್ಯಾಪಿಂಗ್ ಟೂಲ್ ಸೆಟ್, ಹ್ಯಾಂಡ್ ಟ್ಯಾಪ್ ಸೆಟ್, ಫೈಲಿಂಗ್ ಟೂಲ್, ವೈಸ್, ಟ್ರೈ ಸ್ಕ್ವೇರ್. ಈಗ ಅಗತ್ಯವಿರುವ ಸಾಮಗ್ರಿಗಳು ಅಗತ್ಯವಿರುವಂತೆ ಕಟಿಂಗ್ ಫ್ಲೂಯಿಡ್. ಟ್ಯಾಪಿಂಗ್ ಎನ್ನುವುದು ಆಂತರಿಕ ಎಳೆಗಳನ್ನು ಉತ್ಪಾದಿಸಲು ಬಳಸುವ ಒಂದು ಯಂತ್ರದ ಪ್ರತಿಕ್ರಿಯೆಯಾಗಿದೆ. ಟ್ಯಾಪ್ ಎನ್ನುವುದು ಸಿಲಿಂಡರ್ನ ಆಕಾರದ ಅಥವಾ ಶಂಕುವಿನಾಕಾರದ ಥ್ರೆಡ್ ಕಟಿಂಗ್ ಸಾಧನವಾಗಿದ್ದು, ತುದಿಯಲ್ಲಿ ಅಪೇಕ್ಷಿತ ರೂಪದ ಎಳೆಗಳನ್ನು ಹೊಂದಿರುತ್ತದೆ. ರೋಟರಿ ಮತ್ತು ಅಕ್ಷೀಯ ಚಲನೆಯ ಬಳಸಿಕೊಂಡು ಟ್ಯಾಪ್ ಕತ್ತರಿಸಿ ಅಥವಾ ಆಂತರಿಕ ಎಳೆಗಳನ್ನು ರಚಿಸಿ. ಈಗ ಕೈ ಟ್ಯಾಪ್ಗಳ ಕುರಿತು ಇನ್ನಷ್ಟು ತಿಳಿದುಕೊಳ್ಳೋಣ. ಘಟಕಗಳ ಆಂತರಿಕ ಥ್ರೆಡ್ಡಿಂಗ್ಗಳಿಗಾಗಿ ಕೈ ಟ್ಯಾಪ್ಗಳನ್ನು ಬಳಸಲಾಗುತ್ತದೆ. ಟ್ಯಾಪ್ಗಳನ್ನು ಗಟ್ಟಿಯಾದ ಮತ್ತು ನೆಲದ ಹಂಚಿನ ವೇಗದ ಅಥವಾ ಹೆಚ್ಚಿನ ಇಂಗಾಲದ ಉಕ್ಕಿನಿಂದ ತಯಾರಿಸಲಾಗುತ್ತದೆ. ಎಳೆಗಳನ್ನು ಮೇಲ್ಮೈಯಲ್ಲಿ ಕತ್ತರಿಸಲಾಗುತ್ತದೆ ಮತ್ತು ನಿಖರವಾಗಿ ಮುಗಿಸಲಾಗುತ್ತದೆ. ಕತ್ತರಿಸುವ ಅಂಚುಗಳನ್ನು ರೂಪಿಸಲು ಕೊಳಲುಗಳನ್ನು ಥ್ರೆಡ್ನಲ್ಲಿ ಕತ್ತರಿಸಲಾಗುತ್ತದೆ. ಥ್ರೆಡ್ಗಳನ್ನು ಕತ್ತರಿಸುವಾಗ ಟ್ಯಾಪ್ಗಳನ್ನು ಹಿಡಿದಿಟ್ಟುಕೊಳ್ಳಲು ಮತ್ತು ತಿರುಗಿಸಲು ಶ್ಯಾಂಕ್ಗಳ ತುದಿಯನ್ನು ಕೋನ ಮಾಡಲಾಗುತ್ತದೆ. ಥ್ರೆಡ್ ಅನ್ನು ಜೋಡಿಸಲು ಮತ್ತು ಅದನ್ನು ಪ್ರಾರಂಭಿಸಲು ಸಹಾಯ ಮಾಡಲು ಟ್ಯಾಪ್ಗಳ ತುದಿಗಳನ್ನು ಚಾಂಫರ್ ಮಾಡಲಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಥ್ರೆಡ್ನ ಪಿಚ್ ಅನ್ನು ಸಹ ಗುರುತಿಸಲಾಗುತ್ತದೆ. ಟ್ಯಾಪ್ ಪ್ರಕಾರವನ್ನು ಸೂಚಿಸಲು ಗುರುತುಗಳನ್ನು ಸಹ ಮಾಡಲಾಗುತ್ತದೆ. ಅಂದರೆ ಮೊದಲ, ಎರಡನೇ, ಅಂತಿಮ ಅಥವಾ ಪ್ಲಗ್ ಟ್ಯಾಪ್. ಟ್ಯಾಪ್ ಶ್ಯಾಂಕ್ಗಳಲ್ಲಿ ಟ್ಯಾಪ್ಗಳ ಗಾತ್ರ ಮತ್ತು ಥ್ರೆಡ್ನ ಪ್ರಕಾರವನ್ನು ಸೂಚಿಸುತ್ತಾರೆ. ನಿರ್ದಿಷ್ಟ ಟ್ಯಾಪ್ಗಾಗಿ ಕೈ ಟ್ಯಾಪ್ಗಳು 3 ಬಿಟ್ಗಳ ಸೆಟ್ನಲ್ಲಿ ಬರುತ್ತದೆ. ಮೊದಲು ಟ್ಯಾಪ್, ಎರಡನೇ ಮತ್ತು ಪ್ಲಂಜರ್ ಆಗಿರುತ್ತದೆ. ಈ 3 ಟ್ಯಾಪ್ಗಳ ನಡುವಿನ ವ್ಯತ್ಯಾಸವೆಂದರೆ ಟೇಪರ್ ಟ್ಯಾಪ್ 1 ಉಂಗುರವನ್ನು ಹೊಂದಿದ್ದರೆ ಮಧ್ಯಂತರದ ಟ್ಯಾಪ್ 2 ಉಂಗುರಗಳನ್ನು ಹೊಂದಿದೆ ಮತ್ತು ಬಾಟಮಿಂಗ್ ಟ್ಯಾಪ್ 3 ಉಂಗುರಗಳನ್ನು ಹೊಂದಿರುತ್ತದೆ. ಮೊದಲ ಟ್ಯಾಪ್ ಅನ್ನು ಮೊನಚಾದ ಟ್ಯಾಪ್ ಎಂದು ಕರೆಯಲಾಗುತ್ತದೆ. ಈ ಮೊನಚಾದ ಟ್ಯಾಪ್ನೊಂದಿಗೆ ನಾವು ಟ್ಯಾಪಿಂಗ್ ಅನ್ನು ಪ್ರಾರಂಭಿಸುತ್ತೇವೆ. ಕಡಿಮೆ ಆಳವಿರುವ ರಂಧ್ರಗಳ ಮೂಲಕ ಟ್ಯಾಪ್ ಮಾಡಲು ನಾವು ಇದನ್ನು ಬಳಸಬಹುದು. ಪ್ಲಗ್ ಟ್ಯಾಪ್ ಅನ್ನು ಬಾಟಮ್ ಟ್ಯಾಪ್ ಎಂದು ಕರೆಯಲಾಗುತ್ತದೆ. ಕುರುಡು ರಂಧ್ರದ ಎಳೆಗಳನ್ನು ಸರಿಯಾದ ಆಳಕ್ಕೆ ಮುಗಿಸಲು ಬಳಸಲಾಗುತ್ತದೆ. ಟ್ಯಾಪ್ ರಿಂಚ್ ಎಂದರೇನು? ರಿಂಚ್ಗಳ ವಿವಿಧ ಮತ್ತು ಅದರ ಉಪಯೋಗಗಳನ್ನು ತಿಳಿಯೋಣ. ಟ್ಯಾಪ್ ರಿಂಚ್ ಎನ್ನುವುದು ಟ್ಯಾಪ್ ಅನ್ನು ಜೋಡಿಸಲು ಮತ್ತು ಥ್ರೆಡ್ ಮಾಡಲು ರಂಧ್ರಕ್ಕೆ ಸರಿಯಾಗಿ ಓಡಿಸಲು ಬಳಸುವ ಸಾಧನವಾಗಿದೆ. ವಿವಿಧ ರೀತಿಯ ಟ್ಯಾಪ್ ರಿಂಚ್ಗಳು. ಡಬಲ್ ಎಂಡ್ ಹೊಂದಾಣಿಕೆಯ ರಿಂಚ್. ಇದು ಸಾಮಾನ್ಯವಾಗಿ ಬಳಸುವ ಟ್ಯಾಪ್ ರಿಂಚ್ ಆಗಿದೆ. ಇದು ವಿವಿಧ ಗಾತ್ರಗಳಲ್ಲಿ ಲಭ್ಯವಿದೆ. ಈ ಟ್ಯಾಪ್ ರಿಂಚ್ಗಳು ದೊಡ್ಡ ವ್ಯಾಸದ ಟ್ಯಾಪ್ಗಳಿಗೆ ಹೆಚ್ಚು ಸೂಕ್ತವಾಗಿದೆ ಮತ್ತು ಟ್ಯಾಪ್ ಅನ್ನು ತಿರುಗಿಸಲು ಯಾವುದೇ ಅಡಚಣೆ ಇಲ್ಲದ ತೆರೆದ ಸ್ಥಳಗಳಲ್ಲಿ ಬಳಸಬಹುದು. ಟಿ ಹ್ಯಾಂಡಲ್ ಟ್ಯಾಪ್ ರಿಂಚ್. ಇವುಗಳು 2 ದವಡೆಗಳು ಮತ್ತು ರಿಂಚ್ ಅನ್ನು ತಿರುಗಿಸಲು ಹ್ಯಾಂಡಲ್ ಹೊಂದಿರುವ ಸಣ್ಣ ಹೊಂದಾಣಿಕೆಯ ಚಕ್ಕಳವಾಗಿವೆ. ಈ ಟ್ಯಾಪ್ ರಿಂಚ್ ನಿರ್ಬಂಧಿತ ಸ್ಥಳಗಳಲ್ಲಿ ಕೆಲಸ ಮಾಡಲು ಉಪಯುಕ್ತವಾಗಿದೆ ಮತ್ತು ಒಂದು ಕೈಯಿಂದ ಮಾತ್ರ ತಿರುಗಿಸಲಾಗುತ್ತದೆ. ದೊಡ್ಡ ವ್ಯಾಸದ ಟ್ಯಾಪ್ಗಳನ್ನು ಹಿಡಿದಿಡಲು ಇದು ಸೂಕ್ತವಲ್ಲ. ಸಾಲಿಡ್ ಟೈಪ್ ಟ್ಯಾಪ್ ರಿಂಚ್. ಈ ರಿಂಚ್ಗಳು ಹೊಂದಾಣಿಕೆಯಾಗುವುದಿಲ್ಲ. ಇವು ನಿರ್ದಿಷ್ಟ ಗಾತ್ರದ ಟ್ಯಾಪ್ಗಳನ್ನು ಮಾತ್ರ ತೆಗೆದುಕೊಳ್ಳಬಹುದು. ಇದು ಟ್ಯಾಪ್ ರಿಂಚ್ಗಳ ತಪ್ಪು ಉದ್ದದ ಬಳಕೆಯನ್ನು ನಿವಾರಿಸುತ್ತದೆ ಮತ್ತು ಇದರಿಂದಾಗಿ ಟ್ಯಾಪ್ಗಳಿಗೆ ಹಾನಿಯಾಗದಂತೆ ತಡೆಯುತ್ತದೆ. ಈಗ ಟ್ಯಾಪ್ ಡ್ರಿಲ್ ಗಾತ್ರವನ್ನು ಅಳೆಯುವುದು ಅಥವಾ ತಿಳಿಯುವುದು ಹೇಗೆ ಎಂದು ತಿಳಿಯಿರಿ. ನಾವು
ಟ್ಯಾಪಿಂಗ್ ಪ್ರಾರಂಭಿಸುವ ಮೊದಲು ನಾವು ಕೆಲಸದಲ್ಲಿ ರಂಧ್ರವನ್ನು ಕತ್ತರಿಸಬೇಕಾಗಿದೆ. ರಂಧ್ರದಲ್ಲಿ ಕತ್ತರಿಸಬೇಕಾದ ಥ್ರೆಡ್ ಡ್ರಿಲ್ ಗಾತ್ರ ಏನಾಗಿರಬೇಕು ಎಂಬುದನ್ನು ನಾವು ಗುರುತಿಸಬೇಕಾಗಿದೆ. ಟ್ಯಾಪ್ ಕತ್ತರಿಸಲು ಕೆಲಸವು ಸಾಕಷ್ಟು ವಸ್ತುಗಳನ್ನು ಹೊಂದಿರುವುದು ಮುಖ್ಯ. ನೀವು ಕಡಿಮೆ ವಸ್ತುಗಳನ್ನು ಹೊಂದಿದ್ದರೆ ಥ್ರೆಡ್ ರಚಿಸಲಾಗುವುದಿಲ್ಲ. ನೀವು ಹೆಚ್ಚು ವಸ್ತುಗಳನ್ನು ಹೊಂದಿದ್ದರೆ ದಾರವನ್ನು ಕತ್ತರಿಸುವುದು ಕಷ್ಟ. ವಿಭಿನ್ನ ಥ್ರೆಡ್ಗಳಿಗಾಗಿ ಡ್ರಿಲ್ ಗಾತ್ರಗಳನ್ನು ಟ್ಯಾಪ್ ಮಾಡಿ. ISO ಮೆಟ್ರಿಕ್ ಥ್ರೆಡ್ 100% ಥ್ರೆಡ್ ಕಟ್ಗಾಗಿ ಡ್ರಿಲ್ ಗಾತ್ರವನ್ನು ಟ್ಯಾಪಿಂಗ್ ಮಾಡಿ. ಉದಾಹರಣೆಗೆ M10 x 1.5 ಥ್ರೆಡ್ ಸಣ್ಣ ವ್ಯಾಸ ಕಂಡುಹಿಡಿಯಲು ಪ್ರಮುಖ ವ್ಯಾಸ -2 ಇಂಟು ಆಳ. ಥ್ರೆಡ್ನ ಆಳ ಕಂಡುಹಿಡಿಯಲು 0.6134 ಇಂಟು ಸ್ಕ್ರೂನ ಪಿಚ್. ದಾರದ ಆಳ ಕಂಡುಹಿಡಿಯಲು 0.6134 ಇಂಟು 2 ಇಂಟು ಪಿಚ್. ಇದನ್ನೇ 1.226 ಇಂಟು 1.5 mm. ಕೊನೆಯ ಉತ್ತರ 1.839 mm. ಮೈನರ್ ಡಯಾಮೀಟರ್ ಸಣ್ಣ ವ್ಯಾಸ = 10 mm ಮೈನಸ್ 1.83 mm. ಕೊನೆಯದಾಗಿ 8.161 mm ಅಥವಾ 8.2 mm. ನಾವು ಬಳಸಬಹುದಾದ 60ರಷ್ಟು ಥ್ರೆಡ್ಗಾಗಿ ಡ್ರಿಲ್ ಗಾತ್ರಗಳನ್ನು ಟ್ಯಾಪ್ ಮಾಡಿ. ಟ್ಯಾಪ್ ಡ್ರಿಲ್ ಗಾತ್ರ = ಮುಖ್ಯ ವ್ಯಾಸ ಮೈನಸ್ ಪಿಚ್, ಅಂದರೆ 10 mm ಮೈನಸ್ 1.5 mm = 8.5 mm. ISO ಇಂಚು ಏಕೀಕೃತ ಥ್ರೆಡ್ಗಳ ಫಾರ್ಮುಲಾ. ಟ್ಯಾಪ್ ಡ್ರಿಲ್ ಗಾತ್ರ = ಪ್ರಮುಖ ವ್ಯಾಸ ಮೈನಸ್ 1 ಇಂಚಿನ ಥ್ರೆಡ್ಗಳ ಸಂಖ್ಯೆ. 5/8 ಇಂಚ್ UNC ಥ್ರೆಡ್ಗಾಗಿ ಟ್ಯಾಪ್ ಡ್ರಿಲ್ಗಳ ಗಾತ್ರವನ್ನು ಲೆಕ್ಕಾಚಾರ ಮಾಡಲು ಟ್ಯಾಪ್ ಡ್ರಿಲ್ ಗಾತ್ರ = 5/8 ಇಂಚು ಮೈನಸ್ 1/11 ಇಂಚು = 0.625 ಮೈನಸ್ 0.091 0.534. ಟ್ಯಾಪಿಂಗ್ನಲ್ಲಿ ಅಭ್ಯಾಸ ಮಾಡಲು ಈ ಸೆಷನ್ನ ಸಾರಾಂಶ ತಿಳಿಯೋಣ. ಇಂಟರ್ನಲ್ ಥ್ರೆಡ್ಗಳನ್ನು ಮಾಡಲು ಕ್ಲಿಯರ್ ಮತ್ತು ಬ್ಲೈಂಡ್ ಹೋಲ್ಗಳನ್ನು ಟ್ಯಾಪ್ ಮಾಡುವುದು, ವಿಭಿನ್ನ ಹ್ಯಾಂಡ್ ಟ್ಯಾಪ್ಗಳನ್ನು ಗುರುತಿಸುವುದು, ಇಂಟರ್ನಲ್ ಥ್ರೆಡಿಂಗ್ಗಾಗಿ ಟ್ಯಾಪ್ ಡ್ರಿಲ್ ಡಯಾಮೀಟರ್ ಅನ್ನು ನಿರ್ಧರಿಸುವುದು ಮತ್ತು ಬ್ಲೈಂಡ್ ಹೋಲ್ನ ಆಂತರಿಕ ಥ್ರೆಡ್ಗಳನ್ನು ಕತ್ತರಿಸುವುದನ್ನು ಈ ಮಾಡ್ಯೂಲ್ ಒಳಗೊಂಡಿದೆ.